ಸರ್, ಏನು ನಗರದ ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣ ಸಮಸ್ಯೆಗಳ ಸುಳಿಯಲ್ಲಿದೆ, ಈ ಬಗ್ಗೆ ಏನು ಹೇಳ್ತೀರಾ ಅಂತ? ಏನು ಪ್ರಾಮುಖ್ಯವಾಗಿ ಆಸನದ ವ್ಯವಸ್ಥೆ ಇಲ್ಲದಿರುವುದು. ಖಂಡಿತ ದೂರದಿಂದ ಬಂದ್ರೆ ಮಹಿಳೆಯರಿಗೆ, ಮಕ್ಕಳಿಗೆ, ವಯಸ್ಕರಿಗೆ ಅಥವಾ ಯಾರಿಗೆ ಅಲ್ಲಿ ಕೂತ್ಕೊಳ್ಬೇಕಿದ್ರು ಆಸನದ ವ್ಯವಸ್ಥೆ ಇಲ್ಲ. ಬಹಳಷ್ಟು ನಾವು ಹೇಳಿ ಆಮೇಲೆ ಪತ್ರ ಕೊಟ್ಟು ಪ್ರತಿಯೊಂದು ಸಮಸ್ಯೆಯನ್ನ ಹೇಳಿದ್ಮೇಲೆ ಅಲ್ಲಿ ಮಾಡಿಯ ಕೆಲಸ ಆಗಿದೆ, ಶೆಲ್ಟರ್ ಕೆಲಸ ಆಗಿದೆ, ಅದು ಕ್ರಮಬದ್ಧವಾಗಿ ಆಗಿದೆ. ಆದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲ. ಪ್ರತ್ಯೇಕ ಸ್ಪೆಷಲ್ ಆಗಿ ಹೇಳ್ಬೇಕಿದ್ರೆ ಆಸನದ ವ್ಯವಸ್ಥೆ ಇಲ್ಲ. ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ಶೌಚಾಲಯ ಸರಿಯಾಗಿಲ್ಲ. ಆಮೇಲೆ ನಡ್ಕೊಂಡು ಹೋಗ್ಲಿಕ್ಕೆ ಫುಟ್ಪಾತ್ ಗಳಲ್ಲಿ ಗೂಡಂಗಡಿಗಳನ್ನ ಹಾಕೊಂಡು ಕೂತಿದ್ದಾರೆ. ಅದರಿಂದ ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಅಂದ್ರೆ ಈ ಯೋಜನೆ ಆಗಿರೋದು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಅಲ್ಲ ಸರ್? ಹೌದು ಮೇಡಮ್, ಖಂಡಿತ. ಅಂದ್ರೆ ಎಲ್ಲವೂ ಕೂಡ ಅರೆಬರೆ ಕಾಮಗಾರಿಯಲ್ಲೇ ಇದೆ, ಅಂದ್ರೆ ಪೂರ್ತಿಯಾಗಿ ಏನು ಕೂಡ ಮಾಡಿಲ್ಲ. ಅಲ್ಲ, ಬಸ್ ಸ್ಟ್ಯಾಂಡ್ ಮೊದಲಿಂದಲೂ ಈಗ ಅಲ್ಲ, ಬಹಳ ಕಾಲದ ಇತಿಹಾಸ ನೋಡಿದ್ರು ಬಸ್ ಸ್ಟ್ಯಾಂಡ್ ಇಲ್ಲಿ ನಮ್ಮ ಮಂಗಳೂರಲ್ಲಿ ಅರೆಬರೆ ಕೆಲಸದಲ್ಲೇ ಇದೆ. ಬಸ್ ಸ್ಟ್ಯಾಂಡ್ ನಿರ್ವಹಣೆಯನ್ನು ಯಾರು ಮಾಡ್ತಾ ಇದ್ದಾರೆ ಅಜೀಜ್ ಅವರೇ? ಈಗ ಬಸ್ ಸ್ಟ್ಯಾಂಡ್ ನಿರ್ವಹಣೆ ಅಂತ ಹೇಳಿದ್ರೆ ಅಲ್ಲಿ ಮೂಲಭೂತ ಸೌಕರ್ಯವೇ ಇಲ್ಲ. ಯಾರು ನಮ್ಗೆ ನಿರ್ವಹಣೆ ಏನು ನಮ್ಮ ಖಾಸಗಿ ಬಸ್ನವರಿಗೆ ಏನು ಕೊಟ್ಟಿಲ್ಲ. ನೀವೇನಾದ್ರು ಕೇಳಿದೀರಾ? ನಾವು ಲೆಟರ್ ಕೊಟ್ಟಿದ್ದೀವಿ. ಆ ನಿರ್ವಹಣೆಯನ್ನ ಕೊಟ್ರೆ ಅದಕ್ಕೆ ಏನ್ ವ್ಯವಸ್ಥೆ ಮಾಡ್ಬೇಕಾ ಅಥವಾ ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ, ಮಕ್ಕಳಿಗೆ, ಮಹಿಳೆಯರಿಗೆ ಎಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು ಆ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ಒಟ್ಟಾರೆ ಎಷ್ಟು ಬಸ್ಸುಗಳು ಅಲ್ಲಿಂದ ಆಪರೇಟ್ ಆಗ್ತಾ ಇದೆ? ಬಹಳಷ್ಟು, ಸುಮಾರು 260ರಷ್ಟು ಸಿಟಿ ಬಸ್ಸುಗಳು, ಆಮೇಲೆ ಒಂದು 600ರಿಂದ 650 ಸರ್ವಿಸ್ ಬಸ್ಸುಗಳು ಆಪರೇಟ್ ಆಗ್ತಾ ಇದೆ. ಅಲ್ಲಿ ಎಷ್ಟು ಬಸ್ಸುಗಳು ನಿಲ್ಲಿಕ್ಕೆ ಅವಕಾಶಗಳಿವೆ? ಬಸ್ಸುಗಳಿಗೆ ಎಲ್ಲ ಸೆಂಟರ್ಗಳಲ್ಲೂ ಇದು ನಿಲ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಬಸ್ಸು ಬರ್ತದೆ ಮತ್ತು ಹೋಗ್ತದೆ, ಆದ ಕಾರಣ ಹೆಚ್ಚು ಹೊತ್ತು ನಿಲ್ಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. 3 ನಿಮಿಷದಿಂದ 2 ನಿಮಿಷ, 5 ನಿಮಿಷ, 7 ನಿಮಿಷ ಅಷ್ಟೇ. ಆದ ಕಾರಣ ಆ ಪ್ರಾಬ್ಲಮ್ ಇಲ್ಲ, ಎಲ್ಲ ಬಂದು ಹೋಗ್ತದೆ. ಅಲ್ಲಿ ಪ್ರಾಬ್ಲಮ್ ಇರೋದು ಸಾರ್ವಜನಿಕರಿಗೆ. ಹೌದು ಸರ್, ಇನ್ನೊಂದು ಅಲ್ಲಿ ನಾಮಫಲಕದ ವ್ಯವಸ್ಥೆ ಕೂಡ ಸರಿಯಾಗಿ ಮಾಡಿಲ್ಲ ಅಂತ ಕಾಣಿಸ್ತದೆ. ಅಂದ್ರೆ ಅಲ್ಲಿ ಇದು ಎಲ್ಲ ವ್ಯವಸ್ಥೆನೇ ಸರಿ ಮಾಡಿದೆ, ಮತ್ತೆ ನಾಮಫಲಕದ ವ್ಯವಸ್ಥೆ ಮಾಡ್ಲಿಕ್ಕೂ ಅಲ್ಲಿ ಕಷ್ಟನೇ. 2-3 ಸಲ ನಾವು ನಾಮಫಲಕ ಹಾಕಿದ್ದೀವಿ, ಆದ್ರೆ ಅಲ್ಲಿ ಕಾಮಗಾರಿ ಆಗುವಾಗ ಅದು ಇದಾಗ್ತದೆ, ಅದು ಹಾಳಾಗ್ತದೆ. ಅಲ್ಲಿ ಒಂದು ಸಮಂಜಸವಾಗಿ ಒಂದು ಪರಿಪೂರ್ಣವಾಗಿ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ಆಮೇಲೆ ನಾಮಫಲಕವನ್ನು ನಾವೇ ಹಾಕೊಂಡು ಬೇಕಿದ್ರೆ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ. ಅಲ್ಲ, ಬಸ್ ಮಾಲಕರ ಸಂಘಕ್ಕೆ ಅದರ ನಿರ್ವಹಣೆಯ ಜವಾಬ್ದಾರಿಯನ್ನು ಕೊಟ್ಟರೆ ಸುಸೂತ್ರವಾಗಿ ಮಾಡಬಹುದು ಅನಿಸ್ತೀರಾ? ಖಂಡಿತ ಆ ಬಗ್ಗೆ ನಾವು ಚಿಂತನೆ ಮಾಡಬಹುದು. ಹಾಗಾದ್ರೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳು, ಈಗ ಮಹಾನಗರ ಆಡಳಿತಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಅವರೊಂದಿಗೆ ನೀವೊಂದು ಮಾತುಕತೆ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಖಂಡಿತ, ನಾವು ಅವ್ರು ಕರೆದ್ರೆ ನಾವು ಹೋಗ್ತೇವೆ, ಮಾತುಕತೆ ನಡೆಸ್ತೇವೆ. ಅವರು ಕರೆಯುವುದು ತಿಂಗಳಿಗೊಮ್ಮೆ RTA ಮೀಟಿಂಗಿಗೆ ಮಾತ್ರ ಅಲ್ವಾ? ಪತ್ರ ನಾವು ಈಗ ಆ ಬಗ್ಗೆ ನಾವು ಲೆಟರ್ ಕೊಟ್ಟಿದ್ದೇವೆ. ಆ ಬಗ್ಗೆ ಸ್ಪಂದಿಸಿ ಅವರು ಕಾನೂನಾತ್ಮಕವಾಗಿ ನಮ್ಗೆ ಅವಕಾಶ ಕೊಟ್ರೆ ಅಥವಾ ಅವಕಾಶಕ್ಕಾಗಿ ಅವರು ನಮ್ಮಲ್ಲಿ ಸಭೆ ನಡೆಸುವುದಿದ್ರೆ ನಾವು ಅದಕ್ಕೆ ಸ್ಪಂದಿಸ್ತೇವೆ ಖಂಡಿತ. ಯಾಕಂತ ಹೇಳಿದ್ರೆ ಪ್ರಯಾಣಿಕರಿಗೆ ಮೂಲಭೂತ ಸೌಕರ್ಯಗಳು ಅತ್ಯಂತ ಪ್ರಮುಖವಾದದ್ದು ಅಲ್ವಾ? ಖಂಡಿತ, ಅದು ಪ್ರಯಾಣಿಕರಿಗೆ ಈ ಬಿಸಿಲಿನ ಸಮಯದಲ್ಲಿ ಅಲ್ಲಿ ಸಾಧ್ಯ ಇಲ್ಲ. ಆಮೇಲೆ ಮಳೆ ಬರುವಾಗಲೂ ಅಲ್ಲಿ ಒಂದು ಕೂತ್ಕೊಳ್ಳಿಕ್ಕೆ ಆಸನ ಬೇಕು. ಮಗುವನ್ನ ಇಟ್ಕೊಂಡು ಮಹಿಳೆಯರು ಕೂತ್ಕೊಳ್ಳದೆ ಬೇರೆ ಉಪಾಯವೇ ಇಲ್ಲ. ಆದ ಕಾರಣ ಖಂಡಿತ ಮೂಲಭೂತ ಸೌಕರ್ಯಗಳು ಅತ್ಯವಶ್ಯಕ. ಏನಿದ್ರು ಅಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವುದು ದೊಡ್ಡ ದೌರ್ಭಾಗ್ಯ.